ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು. ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು. ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು. ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು.
ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ. ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು. ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ. ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು. ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ಶಾಂತಿ ಮಾತುಕತೆ. ಹಾರ್ಮುಜ್ನಲ್ಲಿ ಜಲಸಂಧಿ ಬಗ್ಗೆ ಇದೇ ಕಠಿಣ ನಿಲುವನ್ನ ಈಗ ಒಂದು ಇರಾನ್ ತಾಳ್ತಾ ಇಲ್ಲ. ಇದರ ಜೊತೆಗೆ ಜಲಸಂಧಿಯ ಮೇಲೆ ತನ್ನದೇ ಸ್ವಾಯತ್ತತೆಯನ್ನ ಇರಾನ್ ಪ್ರತಿಪಾದನೆ ಮಾಡ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಬರಲು 4 ಷರತ್ತುಗಳನ್ನ ಈಗ ಇರಾನ್ ಇಟ್ಟಿದೆ. ಅಮೆರಿಕ ಯುದ್ಧ ನಷ್ಟದ ಸಂಪೂರ್ಣ ಪರಿಹಾರವನ್ನ ಕೊಡಬೇಕು. ಹಾರ್ಮುಜ್ ಮೇಲೆ ಇರಾನ್ ಸ್ವಾಯತ್ತತೆ ಪರಿಗಣಿಸಬೇಕು. ಅಮೆರಿಕ ಜಪ್ತಿ ಮಾಡಿದಂತ ಆಸ್ತಿ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತುಗಳನ್ನು ಈಗ ಇರಾನ್ ಅಮೆರಿಕ ಮುಂದಿಟ್ಟಿದೆ. ಪ್ರಮುಖ 4 ಷರತ್ತುಗಳನ್ನು ಈಗ ಅಮೆರಿಕ ಮುಂದೆ ಇರಾನ್ ಇಟ್ಟಿದೆ. ಯುದ್ಧದಲ್ಲಿ ಏನು ನಷ್ಟವಾಗಿದೆ ಅದನ್ನೆಲ್ಲವನ್ನ ಕೂಡ ಭರಿಸಬೇಕು ಅಮೆರಿಕ. ಅಮೆರಿಕ ಜಪ್ತಿ ಮಾಡಿದ ಆಸ್ತಿಯನ್ನ ಕೂಡಲೇ ಬಿಡುಗಡೆ ಮಾಡಬೇಕು. ಸುಸ್ಥಿರ ಕದನ ವಿರಾಮ ಖಾತ್ರಿಪಡಿಸಲು ಷರತ್ತನ್ನ ಈಗ ಇರಾನ್ ಇಟ್ಟಿರೋದು. ಹಾರ್ಮುಜ್ ಜಲಸಂಧಿ ಬಗ್ಗೆ ಕಠಿಣ ನಿಲುವನ್ನ ಈಗ ಇರಾನ್ ತಾಳಿದೆ. ನೋಡಿ, ಒಂದ್ ಕಡೆ ನಿನ್ನೆ ಸಂಧಾನ ಸಭೆ ಇತ್ತು. ಆ ಸಂಧಾನ ಸಭೆಯಲ್ಲಿ ಇರಾನ್ನ ಕೆಲವು ನಾಯಕರು ಕೂಡ ಭಾಗಿಯಾಗಿದ್ರು. ಅಮೆರಿಕದ ನಾಯಕರು ಜೊತೆಗೆ ಹಲವು ಈ ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಈ ಸಂಧಾನ ಸಭೆ ನಡೆದಿದ್ದು. ಆ ಸಂಧಾನ ಸಭೆಯಲ್ಲಿ ಇರಾನ್ 4 ಪ್ರಮುಖ ಷರತ್ತುಗಳನ್ನು ಮುಂದಿಟ್ಟಿತ್ತು.